ಜೈ ಶ್ರೀರಾಮ್. ಇದು ಜಲನೇತಿ ಮಾಡಬೇಕಾದ್ರೆ ಅಮೇರಿಕಾದ ಡಾಕ್ಟ್ರುಗಳು ಇದನ್ನು ಪೇಷಂಟ್ಗೆ ಅಡ್ವೈಸ್ ಮಾಡಿದ್ದಾರೆ. ಅಮೇರಿಕಾದಲ್ಲಿ ಬೇರೆ ದೇಶದಲ್ಲಿರೋರು ಇದನ್ನು ಮಾಡ್ತಾಯಿದ್ದಾರೆ, ಅಡ್ವೈಸ್ ಮಾಡ್ತಾಯಿದ್ದಾರೆ. ಒಬ್ಬರು ರೆಸ್ಪಿರೇಟ್ರಿ ಸ್ಪೆಷಲಿಸ್ಟ್ ಅವರು ಅಡ್ವೈಸ್ ಮಾಡಬೇಕಾದ್ರೆ ಲಂಗ್ಸ್ ಸ್ಪೆಷಲಿಸ್ಟ್. ಆದ್ದರಿಂದ ನಾವುಗಳು ಇದನ್ನು ಮಾಡೋದು ತುಂಬ ಸುಲಭ. ನಮ್ಮ ಇಂಡಿಯಾ ದೇಶದಲ್ಲಿ ನಾವು ಮಾಡೋ ಮೆಥಡ್ಗಿಂತ ತುಂಬ ಸುಲಭ. ನಮ್ಮ ದೇಶದಲ್ಲಿ ಉಪಯೋಗಿಸೋದು ಇದಕ್ಕೆ ಜಲನೇತಿ ಕಪ್ ಅಂತಾರೆ. ಹಿಂದೆ ಋಷಿಮುನಿಗಳು ಅವರ ಹತ್ರ ಈ ಯಾವಾಗಲೂ ಕೈನಲ್ಲಿ ನೀರಿಟ್ಕೊಳ್ಳೋಕ್ಕಿರ್ತಾಯಿತ್ತು, ಆ ರೀತಿಯಲ್ಲಿರುತ್ತೆ. ಆದರೆ ಇದು ತುಂಬ ಸುಲಭ. ಇದರಲ್ಲಿ ಕಾಸಿಬಿಟ್ಟು ಉಗುರು ಬೆಚ್ಚ ನೀರು, ಉಪ್ಪು ಹಾಕಿರಬೇಕು, ಆ್ಯಂಟಿಸೆಪ್ಟಿಕ್ಕು, ತುಂಬ ಸುಲಭ. ಇದರಲ್ಲಿ ಬಾಯಿ ತೆಗಿಬೇಕು, ಸ್ವಲ್ಪ ತಲೆ ಬಗ್ಗಿಸಿ ಇದರಲ್ಲೊಂದು ತೂತಿದೆ. ಇಲ್ಲಿ ಆ ತೂತಿನಿಂದ ನೀರು ಈ ಮೂಗಿಗೆ ಹೋಗಿ ಈ ಮೂಗಿನಿಂದ ವಾಪಸ್ ಬರುತ್ತೆ. ನೀವೇ ಗಮನಿಸಬಹುದು. ಈಗ ಈ ಕಡೆ ಮುಗಿದೋಯ್ತು. ಬಟ್ ಎಲ್ಲ ಆದಮೇಲೆ ಕೊನೆಗೆ ಮೂಗನ್ನು ಎರಡನ್ನು ಚೆನ್ನಾಗಿ ಸೀದಬೇಕು. ಒಳಗಡೆ ನೀರು ಇರಬಾರ್ದು, ಇಲ್ಲದ್ರೆ ತಲೆ ಬರುತ್ತೆ. ಅದನ್ನು ಹೀಗೆ 2 ಹೊಳ್ಳೆಗಳಿಂದನೂ ಸೀನಬೇಕು. ಒಂದು ಹೊಳ್ಳೆ ಮುಚ್ಚಿ ಮತ್ತೆ ಸೀನಬೇಕು. ಈ ಕಡೆ ಮುಚ್ಚಿ ಸೀನಿ ಒಳಗಡೆ ಇರೋ ನೀರೆಲ್ಲ ತೆಗೆದು ಬಿಡಬೇಕು. ಎಲ್ಲ ಆದಮೇಲೆ ತುಪ್ಪನ ಕೈಗೆ ಹಚ್ಕೊಂಡು ಒಳಗಡೆ ಹಚ್ಕೋಬೇಕು. ಮತ್ತು ಪ್ರತಿದಿನ ನೀವು ಹಲ್ಲುಜ್ಜುವಾಗ ಇದು ಆಫ್ಟರ್ ಆಲ್ ಎಷ್ಟೊತ್ತಿಡಿಸ್ತು? ಜಸ್ಟ್ ಈವನ್ ನಾಟ್ 1 ಮಿನಿಟ್ ನಮ್ಮ ಟೈಮ್ಗೆ. ಬಟ್ ಯಾರಿಗೆ ಈ ನೆಗಡಿ, ಕೆಮ್ಮು, ಸ್ನೀಸಿಂಗ್ಸು, ಅಲರ್ಜಿ, ಅಸ್ತಮಾ, ಬ್ರಾಂಕೈಟಿಸ್, ತುಂಬ ಕೆಮ್ಮು ಕಫ ಬರೋದು ಇವೆಲ್ಲ ಸೇರ್ಕೊತಾ ಇರುತ್ತೋ, ಅಸ್ತಮಾ ಹೆರಿಡಿಟ್ರಿ ಮನೆಗಳಲ್ಲಿ ಇರುತ್ತೆ. ಬಟ್ ಇದನ್ನು ನಾವು ಕಂಪ್ಲೀಟಾಗಿ ವಾಸಿ ಮಾಡ್ಬೋದು ಯೋಗದಲ್ಲಿ ಮಾತ್ರ. ನಮ್ಮ ಇಂಗ್ಲೀಷ್ ಮೆಡಿಸನ್ಸ್ನಲ್ಲಿ ಇಲ್ಲ. ಆದ್ದರಿಂದ ಯಾರು ಬೇಕಾದರೂ ಇದು ಮಾಡ್ಬೋದು. ನನ್ನ ಹತ್ರ ಬರಲಿ, ನಾನು ಇದನ್ನು ಹೇಳ್ಕೊಡ್ತೇನೆ. ತುಂಬ ಸುಲಭ. ನನಗೇನು ದುಡ್ಡು ಬೇಕಾಗಿಲ್ಲ. ಅವ್ರು ಕಲ್ತ್ಕೊಂಡು ಸುಖವಾಗಿದ್ದರೆ ನನಗೆ ಅದೇ ಸಂತೋಷ. ಇದು ಮತ್ತು ಪ್ರತಿದಿನ ನೀವು ಇದನ್ನು ಮಾಡಿ ಬಿಡಿ. ಇಲ್ಲಿ ಹಲ್ಲುಜ್ಜಿದ ಮೇಲೆ ಟಂಗ್ ಕ್ಲೀನರ್ನಲ್ಲಿ ನಾಲ್ಗೆ ಕ್ಲೀನ್ ಮಾಡಿಕೊಂಡು, ಇದು ಟಂಗ್ ಕ್ಲೀನರ್ ಮೆಟಲ್ದ್ರಲ್ಲಿ ಕ್ಲೀನ್ ಮಾಡಿದ್ರೇ ತುಂಬ ಒಳ್ಳೆಯದು. ನಾಲ್ಗೆ ಕ್ಲೀನ್ ಮಾಡಿಕೊಂಡು ಕೊನೆಗೆ ಈ ವಾಶ್ ಬೇಸನಲ್ಲಿ ನೀರು ನೆನೆಸಿ, ಕೈ ನೆನೆಸಿ ಹೀಗೆ ಮಾಡಿ 2 ಹೊಳ್ಳೆಗಳಿಂದನೂ ಸೀನಬೇಕು. ಮತ್ತು ಒಂದೊಂದು ಮುಚ್ಚಿ ಸೀನಬೇಕು ಹೀಗೆ. ಆವಾಗ ಇದು ಎವ್ರಿ ಡೇ ಕ್ಲೀನ್ ಆಗ್ತಾಯಿರುತ್ತೆ. ಬಟ್ ನಮ್ಗೆ ಆ ಪ್ರಾಬ್ಲಮ್ ಬಂದಾಗ ಇದು ಮಾಡಬೇಕು. ಅಮೇರಿಕಾದಲ್ಲಿರೋ ನನ್ನ ಮಗ, ಮಗಳು, ಸೊಸೆ, ಅಳಿಯ ಎಲ್ಲರೂ ಕೂಡ ನೆಗಡಿ ಕೆಮ್ಮು ಆದರೆ ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳಿಂದ ಬಂದುಬಿಡುತ್ತೆ. ಅವರು ಆ ಥರ ಒಂದು ಸಾರಿ ಸ್ವಲ್ಪ ನೆಗಡಿ ಬಂದಿದ್ದ ತಕ್ಷಣ ಇದನ್ನು ಶುರು ಮಾಡ್ತಾರೆ. ಅವ್ರ ಕಂಟ್ರೋಲ್ ಬರ್ತಾಯಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಾಡ್ಬೋದು. 8 ವರ್ಷದ ಮೇಲೆ ಇದ್ದ ಮಕ್ಕಳಿಗೂ ಕೂಡ ಮಾಡ್ಬೋದು. ಅಟ್ಲೀಸ್ಟ್ ಮಕ್ಕಳು ಒಂದು 10 ವರ್ಷ,
ಆಗಿರಬೇಕು. ಅವರು ಸರಿಯಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಬೇಕಾದಷ್ಟಾಯಿತು. ಜೈ ಶ್ರೀರಾಮ್.